ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುಳಾ. ಕನ್ನಡದ ವ್ಯಾಕರಣದಲ್ಲಿ ಕನ್ನಡ ಕವಿಗಳ ವಿಶೇಷತೆಗಳನ್ನು ಇವತ್ತು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಕನ್ನಡದ ಕವಿಗಳ ಬಗ್ಗೆ ಹೇಳೋದಾದರೆ, ನಮ್ಮ ಕನ್ನಡದ ರಾಷ್ಟ್ರಕವಿಗಳು ಯಾರ್ಯಾರು ಅಂದರೆ ಮೊದಲನೆಯದು ಎಂ ಗೋವಿಂದ ಪೈ, ಎರಡನೆಯವರು ಕುವೆಂಪು, ಮೂರನೆಯವರು GS ಶಿವರುದ್ರಪ್ಪ, ಈ ಮೂರು ಜನನ ನಾವು ರಾಷ್ಟ್ರಕವಿಗಳು ಅಂತ ಹೇಳ್ತೀವಿ. ನೆಕ್ಸ್ಟು ಕವಿ ರತ್ನತ್ರಯರು ಯಾರು ಅಂದರೆ, ಒಂದು ಪಂಪ, ರನ್ನ, ಪೊನ್ನ. ಪಂಪ, ರನ್ನ, ಪೊನ್ನ. ಕವಿ ಚಕ್ರವರ್ತಿಗಳು ಯಾರ್ಯಾರು ಅಂದರೆ, ಪೊನ್ನ, ರನ್ನ ಹಾಗೆ ಜನ್ನ. ಈ ಮೂರು ಇದರಲ್ಲಿ ಒಂದು ಕ್ವಶನ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಆಲ್ಮೋಸ್ಟ್ ಇರುತ್ತೆ, ಸೊ ಕನ್ಫ್ಯೂಷನ್ ಆಗೋದು ಬೇಡ. ರಾಷ್ಟ್ರಕವಿಗಳು 3 ಜನ ಇದ್ದಾರೆ: ಗೋವಿಂದ ಪೈ, ಕುವೆಂಪು, GS ಶಿವರುದ್ರಪ್ಪ. ಕವಿ ರತ್ನತ್ರಯರು ಯಾರ್ಯಾರು ಅಂದರೆ, ಪಂಪ, ರನ್ನ, ಪೊನ್ನ. ಕವಿ ಚಕ್ರವರ್ತಿಗಳು ಪೊನ್ನ, ರನ್ನ, ಜನ್ನ. ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು: 1 ಪುರಂದರದಾಸರು, 2 ಕನಕದಾಸರು. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರು: 1 SL ಭೈರಪ್ಪ, 2 ವೀರಪ್ಪ ಮೊಯ್ಲಿ. ಕಬೀರ್ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರು: M ಗೋಪಾಲಕೃಷ್ಣ ಅಡಿಗ, 2 ಚಂದ್ರಶೇಖರ ಕಂಬಾರ. ಈ ಮೂರು ಇದರಲ್ಲಿ ಕ್ವಶನ್ಸ್ ಅರೈಸ್ ಆಗುತ್ತೆ. ಸೊ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಾಚ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ AM ಟ್ಯುಟೋರಿಯಲ್ಸ್ ಚಾನಲ್. ಸೊ ನಿಮ್ಮ ಒಂದು ಸಪೋರ್ಟ್ ತುಂಬಾ ಮುಖ್ಯ. ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.